ಅವರ ಪಾರ್ಥಿವ ಶರೀರದ ಅಂತಿಮ ವಿಧಿವಿಧಾನ ಕೆಲವು ಹೊತ್ತಿನಲ್ಲಿ ನಡೀತದೆ. ಜೊತೆಗೆ ಶ್ರೀಗಂಧವನ್ನು ಬಳಸಿ ಈ ಒಂದು ಅಂತಿಮ ಸಂಸ್ಕಾರವನ್ನು ಕೂಡ ಮಾಡ್ತಾರೆ. ನನ್ನೊಟ್ಟಿಗೆ ಸಹಾಯಕ ಅರಣ್ಯ ಅಧಿಕಾರಿ ಆಗಿರತಕ್ಕಂಥ ಮಂಡ್ಯದ ಮಹಾದೇವ್ ಸರ್ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ಈ ವಿಶೇಷತೆ ಏನು, ಯಾವಾಗ ಎಲ್ಲಿಂದ ತರಿಸಲಾಗಿದೆ ಸರ್? 1,000 kg ಇದು ಮೈಸೂರು ಶ್ರೀಗಂಧ ಕೋಟೆಯಿಂದ ತರಲಾಗಿದೆ. ಇದನ್ನ ಈ ಒಂದು ಕಾರ್ಯಕ್ಕೋಸ್ಕರನೇ ಇಲ್ಲಿಂದ ಮೈಸೂರಿಂದ ನಾವು 1,000 kg ಶ್ರೀಗಂಧ ತುಂಡುಗಳನ್ನ ತಂದಿದ್ದೇವೆ. ಸರ್, ಈಗ ಎಲ್ಲರಿಗೂ ಕೂಡ ಶ್ರೀಗಂಧವನ್ನ ಬಳಸಿ ಮೃತದೇಹವನ್ನ ಮುಕ್ತಿ ಕೊಡುವಂತ ಕೆಲಸ ಮಾಡಲ್ಲ. ವಿಶೇಷವಾಗಿ ಈ ರೀತಿಯಾದಂಥ ಗಣ್ಯ ವ್ಯಕ್ತಿಗಳಿಗೆ ಮಾಡುವಂತ ನಿಟ್ಟಿನಲ್ಲಿ ಏನೆಲ್ಲ ಕಾನೂನು ಕ್ರಮಗಳನ್ನ ಕೈಗೊಳ್ಳಲಾಗುತ್ತೆ ಅಂತ ಅಂದ್ರೆ ಈಗ ಏನು ಆದೇಶ ಆಗಿರುತ್ತೆ, ಎಷ್ಟು ಸಾವಿರದ ನಮಗೆ ಇದನ್ನ ಕೊಡೋದಕ್ಕೆ ಆದೇಶ ಇರುತ್ತೆ, ಅದ್ರ ಪ್ರಕಾರ ನಾವು ಒಂದು ತಂದಿದ್ದೀವಿ. ಇಲ್ಲಿ ಅದ್ರ ಪ್ರಕಾರ ಇಲ್ಲಿ ಕ್ರಮ ಆಗುತ್ತೆ. ಯಾಕಂದ್ರೆ ನಾರ್ಮಲ್ ಪಬ್ಲಿಕ್ಗೆ ಆ ಥರ ಅವಕಾಶಗಳು ಸಿಗಲ್ಲ ಅನ್ನೋ ಒಂದು ಇದ್ರಲ್ಲಿ ಹೇಳ್ತಾರೆ ನಾನು. ಅಲ್ಲ, ಇದು ಈ ಥರ ಎಲ್ಲರಿಗೂ ಸಿಗುವಂಥದ್ದಲ್ಲ. ಇದು ಅಪರೂಪ ವ್ಯಕ್ತಿಗಳು, ವಿಶೇಷ ವ್ಯಕ್ತಿಗಳಿಗೆ ಮಾತ್ರ ಅಂತ ಅವಕಾಶ ಆಗತ್ತದ್ದು. ಹಾಗಾಗಿ ನಾವು ಕೆಲವೇ ವ್ಯಕ್ತಿಗಳಲ್ಲಿ ಕೆಲವು ನಮ್ಮ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಿಗೆ ಬಳಸ್ತಾ ಇದ್ದಾರೆ. ಮೊದಲು ಯಾರ್ಯಾರಿಗೆ ಬಳಸಲಾಗಿತ್ತು? ರಾಜ್ಕುಮಾರ್ ಅವರು ತೀರೋದಾಗ್ಲೂ ಬಳಸಿದ್ರು, ಅಂಬರೀಷ್ ಅವರು ತೀರೋದಾಗ್ಲೂ ಬಳಸಲಾಗಿತ್ತು. ಇದು ಸಹಾಯಕ ಅರಣ್ಯಾಧಿಕಾರಿ ಆಗಿರ್ತಕ್ಕಂಥ ಮಹಾದೇವ್ ಅವರ ಮಾತು. ಬಹಳ ಮುಖ್ಯವಾಗಿ ವರಂದತ ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಜೊತೆಗೆ ಅಂಬರೀಷ್ ಇರ್ಬೋದು, ಇದೀಗ ಮಂಡ್ಯದ ಮಣ್ಣಿನ ಮಗ ಆಗಿದ್ದಂತಹ ರಾಜ್ಯ ದೇಶ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾದಂತಹ SM ಕೃಷ್ಣರವರ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕಾಗಿ ಈ ಒಂದು ಶ್ರೀಗಂಧವನ್ನು ಕೂಡ ಬಳಸಲಾಗ್ತಾ ಇದೆ. ಕ್ಯಾಮ್ರಾಮ್ಯಾನ್ ಜಯರಾಮ್ ಜೊತೆ ಸುರೇಶ್ B, ಪವರ್ TV, ಮಂಡ್ಯ. We'll be right back.